अर्थशास्त्री प्रधानमंत्री है, इन्फ्लेशन 11+ है, 11+। आप मुझे बताइए, अगर इसी प्रकार से महंगाई बढ़ती गई तो गरीब क्या खाएगा? और भाइयों बहनों, ये कांग्रेस के नेता भाषण करते हैं, आज प्रधानमंत्री यहां आए थे, लेकिन प्रधानमंत्री महंगाई का मां बोलने के लिए तैयार नहीं है, महंगाई का मां बोलने के लिए तैयार नहीं है। इसके नेताओं को गरीब की परवाह तक नहीं है। ಮಲಾರ್ ನ್ಯೂಸ್ಗೆ ಸ್ವಾಗತ. ನಾನು MS ಮಲಾರ್. ಚರ್ಚೆ, ಸಂವಾದ, ವಿಚಾರ ವಿನಿಮಯಕ್ಕಾಗಿ ಇರುವ ಜಾಗವೇ ಸಂಸತ್ತು. 2019 ಜನವರಿಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು NNI ಸುದ್ದಿ ಸಂಸ್ಥೆಗೆ ಕೊಟ್ಟಿದ್ದ ಸಂದರ್ಶನದಲ್ಲಿ ಹೀಗೊಂದು ಹೇಳಿಕೆ ನೀಡಿದ್ದರು. ಆದರೆ ತಮ್ಮ ಪ್ರಧಾನಿ ಮಂತ್ರಿಗಿರಿಯ 2 ಅವಧಿಗಳ ಉದ್ದಕ್ಕೂ ಅವರು ಮಾಡಿದ್ದು ಅದಕ್ಕೆ ವ್ಯತಿರಿಕ್ತವಾದ ಕೆಲಸ. ತಮ್ಮ ವಿರುದ್ಧ ವಿರೋಧ ಪಕ್ಷಗಳು ಎತ್ತಿದ ಪ್ರಶ್ನೆಗಳಿಗೆ ಮೋದಿಯವರು ಯಾವತ್ತೂ ಉತ್ತರ ನೀಡಿದವರೇ ಅಲ್ಲ. ದೇಶದ ಅಭಿವೃದ್ಧಿಯ ಬಗ್ಗೆ, ನಿರುದ್ಯೋಗದ ಬಗ್ಗೆ, ಅತ್ಯಂತ ಗಂಭೀರ ವಿಚಾರಗಳ ಬಗ್ಗೆ ಮೋದಿ ಉದ್ದಕ್ಕೂ ತುಟಿ ಬಿಚ್ಚಿದವರೇ ಅಲ್ಲ. ಪ್ರಧಾನಿ ತಮ್ಮ ಪ್ರಶ್ನೆಗಳಿಗೆ ಉತ್ತರಿಸುವಂತೆ ಮಾಡಲು ವಿಪಕ್ಷಗಳು ನಾನಾ ಕಸರತ್ತು ಮಾಡಿದವು. ಒಮ್ಮೆಯಂತೂ ಮಣಿಪುರದ ಬಗ್ಗೆ ಮೋದಿಯವರ ಬಾಯಿ ಬಿಡಿಸಲೇಬೇಕು ಎಂದು ವಿರೋಧ ಪಕ್ಷ ಅವರ ಸರ್ಕಾರದ ವಿರುದ್ಧ ಅವಿಶ್ವಾಸ ನಿಲುವಳಿ ಮಂಡಿಸಿತು. ನಿರ್ಣಯದ ವಿರುದ್ಧ ಮೋದಿ 2 ಗಂಟೆ ಕಾಲ ಮಾತನಾಡಿದರು. ಆದರೆ ಅದರಲ್ಲಿ ಅವರು ಮಣಿಪುರದ ಬಗ್ಗೆ ಮಾತನಾಡಿದ್ದು ಕೇವಲ 4 ನಿಮಿಷಗಳು ಮಾತ್ರ. ಅದು 90 ನಿಮಿಷದ ಭಾಷಣದ ನಂತರ, ವಿರೋಧ ಪಕ್ಷಗಳು ಸಭಾತ್ಯಾಗ ಮಾಡಿದ ನಂತರ ಮೋದಿ ಸಂಸತ್ತಿಗೆ ಅವಮಾನ ಮಾಡಿದ್ದಾರೆ ಎಂದು ಆಗ ವಿಪಕ್ಷಗಳು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದವು. ಈಗಲೂ ಮೋದಿ ಸರ್ಕಾರ ಮೌನ ಸಂಸತ್ತಿನ ಇತಿಹಾಸದಲ್ಲಿಯೇ ದೊಡ್ಡದೊಂದು ವಿವಾದಕ್ಕೆ ಕಾರಣವಾಗಿದೆ. ಈಚೆಗೆ ನಡೆದಿದ್ದ ಸಂಸತ್ತಿನ ಭದ್ರತಾ ಲೋಪದ ಬಗ್ಗೆ ಗೃಹ ಸಚಿವ ಅಮಿತ್ ಶಾ ಹೇಳಿಕೆ ನೀಡಬೇಕು ಎಂದು ವಿಪಕ್ಷಗಳು ಪಟ್ಟು ಹಿಡಿದಿವೆ. ಈ ಕುರಿತು ಉಭಯ ಸದನಗಳಲ್ಲೂ ಗದ್ದಲ, ಕೋಲಾಹಲ ಸೃಷ್ಟಿಯಾಗಿದೆ. ಗದ್ದಲವನ್ನು ಕಾರಣವಾಗಿಸಿಕೊಂಡು ಇದುವರೆಗೆ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಒಟ್ಟು 141 ಸಂಸದರನ್ನು ಸಂಸತ್ತಿನ ಚಳಿಗಾಲದ ಅಧಿವೇಶನ ಮುಗಿಯುವವರೆಗೆ ಅಮಾನತು ಮಾಡಲಾಗಿದೆ. ಸಂಸತ್ತಿನ ಇತಿಹಾಸದಲ್ಲಿಯೇ ಎಂದೂ ಇಷ್ಟು ಮಂದಿ ಸಂಸದರನ್ನು ಸಂಸತ್ತಿನಿಂದ ಅಮಾನತು ಮಾಡಿದ ನಿದರ್ಶನವೇ ಇಲ್ಲ. ಇಷ್ಟಕ್ಕೂ ಮೋದಿ ಯಾವ ಸಂದರ್ಭದಲ್ಲಿ ಮೌನ ವಹಿಸುತ್ತಾರೆ, ವಿಪಕ್ಷಗಳ ಎಂಥ ಪ್ರಶ್ನೆಗಳಿಗೆ ಉತ್ತರಿಸದೆ ಜಾರಿಕೊಳ್ಳುತ್ತಾರೆ. ಪ್ರಧಾನಿ ಮೋದಿಯವರಿಗೆ ದೇಶದ ಜನ ಕೇಳುತ್ತಿರುವಂಥ ಕೆಲವು ಮುಖ್ಯವಾದಂಥ ಪ್ರಶ್ನೆಗಳು ಹೀಗಿವೆ. ಅದರಲ್ಲಿ ಮೊದಲನೆಯ ಪ್ರಶ್ನೆ, 2014 ಚುನಾವಣಾ ಪ್ರಚಾರದಲ್ಲಿ ಮೋದಿ ಕಾಂಗ್ರೆಸ್ ಅನ್ನು ನಿರುದ್ಯೋಗದ ವಿಚಾರಕ್ಕೆ ಗೇಲಿ ಮಾಡಿದ್ದರು. ತಾವು ಅಧಿಕಾರಕ್ಕೆ ಬಂದರೆ 1 ಕೋಟಿ ಉದ್ಯೋಗ ಸೃಷ್ಟಿ ಮಾಡುವುದಾಗಿ ಭರವಸೆ ನೀಡಿದ್ದರು. 9 ವರ್ಷಗಳಿಂದ ಮೋದಿಯವರು ಅಧಿಕಾರದಲ್ಲಿದ್ದಾರೆ. ಅವರು ಎಷ್ಟು ಉದ್ಯೋಗ ಸೃಷ್ಟಿ ಮಾಡಿದ್ದಾರೆ? ಇದು ಮೊದಲನೆಯ ಪ್ರಶ್ನೆ. ಎರಡನೆಯ ಪ್ರಶ್ನೆ, 2022 ಹೊತ್ತಿಗೆ ರೈತರ ಆದಾಯವನ್ನು ದ್ವಿಗುಣಗೊಳಿಸುವುದಾಗಿ ಮೋದಿ ಘೋಷಿಸಿದರು. ಆದರೆ ರೈತರ ಆದಾಯ ಹೆಚ್ಚಾಗಿದ್ದು ಕೇವಲ 5% ಮಾತ್ರ. ಇದೇ ವೇಗದಲ್ಲಿ ರೈತರ ಆದಾಯ ದ್ವಿಗುಣಗೊಳ್ಳಬೇಕಾದರೆ ಸುಮಾರು 15 ವರ್ಷ ಬೇಕು. ರೈತರು ಕನಿಷ್ಠ ಬೆಂಬಲ ಬೆಲೆಗಿಂತ ಕಡಿಮೆ ಬೆಲೆಗೆ ತಮ್ಮ ಉತ್ಪನ್ನಗಳನ್ನು ಮಾರಾಟ ಮಾಡುತ್ತಿದ್ದಾರೆ. ಮೋದಿ ಸರ್ಕಾರ ಜಾರಿ ಮಾಡಿದ ಬೆಲೆ ವಿಮೆ
ಒಂದು ವಿಫಲ ಹಾಗೂ ವಂಚನೆಯ ಜಾಲ ಎನ್ನುವುದು ಬಹಿರಂಗಗೊಂಡಿದೆ. ಮೋದಿಯವರು ಈ ಬಗ್ಗೆ ಏನು ಹೇಳುತ್ತಾರೆ? ಇದು ಎರಡನೆಯ ಪ್ರಶ್ನೆ. ಮೂರನೆಯ ಪ್ರಶ್ನೆ, 2015 ಫೆಬ್ರವರಿಯಲ್ಲಿ ರಿಸರ್ವ್ ಬ್ಯಾಂಕ್ ಗವರ್ನರ್ ರಘುರಾಮ್ ರಾಜನ್ ಮೋದಿಯವರಿಗೆ ಬ್ಯಾಂಕುಗಳಿಗೆ ವಂಚಿಸಿದ್ದ ಬಿಲಿಯನರ್ಗಳ ಒಂದು ಪಟ್ಟಿಯನ್ನು ಕೊಟ್ಟು ಅವರ ವಿರುದ್ಧ ಕ್ರಮ ಜರುಗಿಸುವಂತೆ ಒತ್ತಾಯಿಸಿದ್ದರು. ಪ್ರಧಾನಿಗಳು ವಂಚಕ ಬಿಲಿಯನರ್ಗಳ ವಿರುದ್ಧ ಯಾವ ಕ್ರಮವನ್ನು ಜರುಗಿಸಲಿಲ್ಲ. ಆ ಪಟ್ಟಿಯನ್ನು ಬಹಿರಂಗ ಕೂಡ ಮಾಡಲಿಲ್ಲ. ಬದಲಿಗೆ ಇನ್ನೊಂದಷ್ಟು ಉದ್ಯಮಿಗಳು ಬ್ಯಾಂಕುಗಳಿಗೆ ಮೋಸ ಮಾಡಲು, ದೇಶ ತೊರೆಯಲು ಸಹಕಾರ ನೀಡಿದ ಆರೋಪಕ್ಕೆ ಗುರಿಯಾದರು. ಈ ಆರೋಪದ ಬಗ್ಗೆ ಪ್ರಧಾನಿಗಳು ಏನಂತಾರೆ? ಇದು ಮೂರನೆಯ ಪ್ರಶ್ನೆ. ಇನ್ನು ನಾಲ್ಕನೇ ಪ್ರಶ್ನೆ, ನವೆಂಬರ್ 14, 2016 ನೋಟು ಅಮಾನ್ಯೀಕರಣ ಜಾರಿ ಮಾಡುತ್ತಾ ನನಗೆ 50 ದಿನ ಕೊಡಿ, ನಂತರ ನನ್ನ ಉದ್ದೇಶಗಳಲ್ಲಿ ಕಾರ್ಯಗಳಲ್ಲಿ ಏನಾದರೂ ಲೋಪ ಕಂಡು ಬಂದರೆ ನನಗೆ ಶಿಕ್ಷೆ ನೀಡಿ ಎಂದು ಪ್ರಧಾನಿ ಮೋದಿಯವರು ಘೋಷಿಸಿದ್ದರು. ಕೆಲವು ತಿಂಗಳ ನಂತರ ನೋಟು ಅಮಾನ್ಯೀಕರಣದಿಂದ ಕಪ್ಪು ಹಣ ಹೊರತೆಗೆಸುವ ವಿಚಾರದಲ್ಲಿ ಹೆಚ್ಚೇನು ಪ್ರಯೋಜನವಾಗಿಲ್ಲ ಎಂದು ರಿಸರ್ವ್ ಬ್ಯಾಂಕ್ ಹೇಳಿತು. ನೀವು ಯಾವ ಪೂರ್ವ ತಯಾರಿಯೂ ಇಲ್ಲದೆ ನೋಟು ರದ್ದು ಘೋಷಿಸಿದ್ದರಿಂದ ಕೋಟ್ಯಾಂತರ ಮಂದಿ ಬದುಕಿನ ಆಸರೆ ಕಳೆದುಕೊಂಡರು, ನೂರಾರು ಜನರು ಪ್ರಾಣ ಕಳೆದುಕೊಂಡರು, ಸಾವಿರಾರು ಉದ್ಯಮಗಳು ನಷ್ಟವಾಗಿ ಬಾಗಿಲು ಮುಚ್ಚಿದವು. ದೇಶದ ಬಡವರು, ರೈತರು, ಕಾರ್ಮಿಕರು ಅತಿ ಹೆಚ್ಚು ತೊಂದರೆಗೊಳಗಾದರು. GDP ಸಾರ್ವಜನಿಕ ಕುಸಿತವನ್ನು ಕಂಡಿತು. ಅಭಿವೃದ್ಧಿಯ ವಿಚಾರದಲ್ಲಿ ದೇಶ ದಶಕಗಳಷ್ಟು ಹಿಂದಕ್ಕೆ ಹೋಯಿತು. ಇದರ ಬಗ್ಗೆ ಪ್ರಧಾನಿಗಳು ಏನು ಹೇಳುತ್ತಾರೆ? ಇದು ನಾಲ್ಕನೆಯ ಪ್ರಶ್ನೆ. ಇನ್ನು ಐದನೆಯ ಪ್ರಶ್ನೆ, CBI, ಜಾರಿ ನಿರ್ದೇಶನಾಲಯ, ಆದಾಯ ತೆರಿಗೆ ಇಲಾಖೆ ಮುಂತಾದ ಸಾಂವಿಧಾನಿಕ ಸಂಸ್ಥೆಗಳ ವಿಶ್ವಾಸಾರ್ಹತೆಗೆ ಮೋದಿಯವರ ಆಡಳಿತದಲ್ಲಿ ಭಂಗ ಬಂತು ಎನ್ನುವ ವ್ಯಾಪಕ ಆರೋಪ ಬಂತು. ತಮ್ಮ ರಾಜಕೀಯ ವಿರೋಧಿಗಳ ಮೇಲೆ ದಾಳಿ ಮಾಡುವುದು, ತಮ್ಮ ಸ್ವಪಕ್ಷದ ನಾಯಕರನ್ನು ಕಾಪಾಡುವುದಕ್ಕೆ ಸದರಿ ಸಂಸ್ಥೆಗಳನ್ನು ಬಳಸಿಕೊಳ್ಳುತ್ತಿದ್ದಾರೆ ಎನ್ನುವ ಮಾತುಗಳು ಕೇಳಿ ಬಂದವು. ಅದಕ್ಕೆ ಮೋದಿಯವರ ಉತ್ತರವೇನು? ಇದು ಐದನೆಯ ಪ್ರಶ್ನೆ. ಇನ್ನು ಆರನೆಯ ಪ್ರಶ್ನೆ, ದೇಶದಲ್ಲಿ ದ್ವೇಷ ಭಾಷಣಗಳು ವಿಪರೀತ ಹೆಚ್ಚಾಗಿವೆ. ಅವನ್ನು ಅನುಸರಿಸಿ ನಡೆಸಲಾಗುತ್ತಿರುವ ಗುಂಪು ಹಲ್ಲೆಗಳಿಗೆ ನೂರಾರು ಜನ ಬಲಿಯಾಗಿದ್ದಾರೆ. ಅದರ ಬಗ್ಗೆ ಪ್ರಧಾನಿ ಮೌನ ಮುರಿಯುವರೇ? ಆರನೇ ಪ್ರಶ್ನೆ. ಏಳನೇ ಪ್ರಶ್ನೆ, BJP ಆಡಳಿತಕ್ಕೆ ಬಂದ ನಂತರ ಉತ್ತರ ಪ್ರದೇಶದಂಥ ಕೆಲವು ರಾಜ್ಯಗಳಲ್ಲಿ ಮತ್ತು ಒಟ್ಟಾರೆ ದೇಶದಲ್ಲಿ ದಲಿತರು, ಆದಿವಾಸಿಗಳು, ಮಹಿಳೆಯರ ಮೇಲಿನ ಹಲ್ಲೆ, ದೌರ್ಜನ್ಯ, ಅತ್ಯಾಚಾರಗಳು ವಿಪರೀತವಾಗಿ ಹೆಚ್ಚಾಗಿವೆ. ಇದಕ್ಕೆ ಕಾರಣವೇನು? ಇದು ಎರಡನೆಯ ಪ್ರಶ್ನೆ. ಎಂಟನೇ ಪ್ರಶ್ನೆ, 2015 ಫ್ರಾನ್ಸ್ ಪ್ರವಾಸದ ನಂತರ ತಾವು 36 ರಫೇಲ್ ಯುದ್ಧ ವಿಮಾನಗಳನ್ನು ಖರೀದಿಸುವುದಾಗಿ ಪ್ರಧಾನಿ ಮೋದಿ ಘೋಷಿಸಿದ್ದರು. ತಮ್ಮ ಸ್ನೇಹಿತ ಆದಾನಿಗೆ ನೆರವು ನೀಡಲೆಂದೇ ಅವರು ರಫೇಲ್ ಒಪ್ಪಂದಕ್ಕೆ ಸಹಿ ಹಾಕಿದ್ದಾರೆ ಎನ್ನುವ ವ್ಯಾಪಕ ಆರೋಪ ಕೇಳಿಬಂತು. ಅದರಲ್ಲಿ ದೊಡ್ಡ ಮಟ್ಟದ ಅವ್ಯವಹಾರ ನಡೆದಿದೆ ಎನ್ನಲಾಯಿತು. ಎಲ್ಲಕ್ಕಿಂತ ಮುಖ್ಯವಾಗಿ ಇಂಥದ್ದೊಂದು ನಿರ್ಧಾರಕ್ಕೆ ಬರುವ ಮುನ್ನ ಪ್ರಧಾನಿಯವರು ಅದನ್ನು ಸಂಸತ್ತಿನಲ್ಲಿಟ್ಟು ಸಂಪುಟದ ಒಪ್ಪಿಗೆ ಪಡೆದಿರಲೇ ಇಲ್ಲ. ರಫೇಲ್ ಒಪ್ಪಂದಕ್ಕೆ ಸಹಿ ಹಾಕುವ ಮುನ್ನ ಮೋದಿ ಸರ್ಕಾರ ಯಾವ ರೀತಿಯ ಪ್ರಕ್ರಿಯೆಯನ್ನು ನಡೆಸಿತು ಎನ್ನುವ ದಾಖಲೆಗಳನ್ನು ಪ್ರಧಾನಿ ಬಹಿರಂಗಪಡಿಸುವರೇ? ಇದು 8ನೇ ಪ್ರಶ್ನೆ. ಏನು 9ನೇ ಪ್ರಶ್ನೆ, ಕೋವಿಡ್ ಸಾಂಕ್ರಾಮಿಕದಿಂದ ಭಾರತವನ್ನು ಕಾಪಾಡಿದ್ದು ಮೋದಿ ಎನ್ನುವಂತೆ BJP ಹಾಗೂ ಸಂಘ ಪರಿವಾರದವರು ಪ್ರಚಾರ ಮಾಡಿದರು. ಭಾರತ ಉಳಿದ ದೇಶಗಳಿಗಿಂತ ಕೋವಿಡ್ ಸ್ಥಿತಿಯನ್ನು ಉತ್ತಮವಾಗಿ ನಿರ್ವಹಣೆ ಮಾಡಿತು ಎಂದು ಕೇಂದ್ರ ಸರ್ಕಾರ ತನ್ನ ಬೆನ್ನನ್ನು ತಾನೇ ತಟ್ಟಿಕೊಂಡಿತು. ಆದರೆ ವಿಶ್ವ ಆರೋಗ್ಯ ಸಂಸ್ಥೆಯ ವರದಿಯ ಪ್ರಕಾರ ಜಗತ್ತಿನಲ್ಲಿಯೇ ಅತಿ ಹೆಚ್ಚು ಮಂದಿ ಅಂದರೆ 47 ಲಕ್ಷ ಮಂದಿ ಕೋವಿಡ್ನಿಂದ ಸತ್ತಿದ್ದು ಭಾರತದಲ್ಲಿ. ಇನ್ನು ಕೋವಿಡ್ ಲಾಕ್ಡೌನ್ನಿಂದ ಹೊಟ್ಟೆಗೆ ಇಟ್ಟಿಲ್ಲದೆ ಮಾಡಲು ಕೆಲಸವಿಲ್ಲದೆ ಸತ್ತವರ ಸಂಖ್ಯೆಯೇ ದೊಡ್ಡದು. ಅದರ ಲೆಕ್ಕ ಇಟ್ಟಿದ್ದಾರಾ ಪ್ರಧಾನಿ ಮೋದಿಯವರು? ಇದಾಗಿದೆ 9ನೇ ಪ್ರಶ್ನೆ.
10ನೆಯ ಪ್ರಶ್ನೆ, ಅಂಬಾನಿಗೂ ಅದಾನಿಗೂ ಮೋದಿಗೂ ಇರುವ ಸಂಬಂಧವೇನು ಎಂದು ರಾಹುಲ್ ಗಾಂಧಿ ಸೇರಿದಂತೆ ಅನೇಕರು ಸಂಸತ್ತಿನ ಒಳಗೆ ಮತ್ತು ಹೊರಗೆ ಪದೇ ಪದೇ ಕೇಳುತ್ತಲೇ ಇದ್ದಾರೆ. ಮೋದಿ ಅವಧಿಯಲ್ಲಿ ಅದಾನಿ ಶ್ರೀಮಂತಿಕೆ ಬೃಹತ್ ಆಗಿ ಬೆಳೆದಿದ್ದೇಗೆ? ಅದಕ್ಕೂ ಮೋದಿ ಸರ್ಕಾರದ ನಿಯಮಾವಳಿಗಳಿಗೂ ಇರುವ ಸಂಬಂಧವೇನು? ಹಿಂಡನ್ಬರ್ಗ್ ವರದಿ ಬಗ್ಗೆ ಮೋದಿ ಏನು ಹೇಳುತ್ತಾರೆ? ಇದು 10ನೆಯ ಪ್ರಶ್ನೆ. ಈಗ 11ನೆಯ ಪ್ರಶ್ನೆ, ಸತತ 7 ತಿಂಗಳಿನಿಂದ ಮಣಿಪುರದಲ್ಲಿ ಹಿಂಸಾಚಾರ ತಾಂಡವವಾಡುತ್ತಿದೆ. ಆದರೆ ಪ್ರಧಾನಿ ಮೋದಿಯವರು ಅಲ್ಲಿನ ಪರಿಸ್ಥಿತಿಯನ್ನು ಹತೋಟಿಗೆ ತರುವ ದಿಕ್ಕಿನಲ್ಲಿ ಕನಿಷ್ಠ ಪ್ರಯತ್ನವನ್ನು ಮಾಡುತ್ತಿಲ್ಲ ಎನ್ನುವ ಟೀಕೆಗಳಿವೆ. ಅದಕ್ಕೆ ಮೋದಿಯ ಉತ್ತರವೇನು? ಇದು 11ನೆಯ ಪ್ರಶ್ನೆ. 12ನೆಯ ಪ್ರಶ್ನೆ, ದೇಶವನ್ನು ಕಾಪಾಡುವುದು ಬಿಜೆಪಿಯಿಂದ ಮಾತ್ರ ಸಾಧ್ಯ ಎನ್ನುವುದು ಅವರ ವಾದ. ಹೀಗಿರುವಾಗ ಬಿಜೆಪಿ ಸಂಸದರಿಂದಲೇ ಪಾಸ್ ಪಡೆದ ಆಗಂತುಕರು ಸಂಸತ್ತಿನಲ್ಲಿ ಭದ್ರತಾ ಲೋಪದ ಮೂಲಕ ಒಳ ಪ್ರವೇಶಿಸಿ ಹೊಗೆ ಡಬ್ಬಿ ಸಿಡಿಸಿದರೂ ಪ್ರಧಾನಿಗಳು ಹಾಗೂ ಗೃಹ ಮಂತ್ರಿಗಳು ಅದರ ಬಗ್ಗೆ ಚಕಾರ ಎತ್ತದಿರುವುದು ಯಾಕೆ? ಕೊನೆಯದಾಗಿ 13ನೆಯ ಪ್ರಶ್ನೆ, ಮೋದಿಯವರು ತಮ್ಮ ನಿಜವಾದ ವಿದ್ಯಾರ್ಹತೆ ಏನು ಎಂಬುದನ್ನು ಈಗಲಾದರೂ ಬಹಿರಂಗಪಡಿಸುವರೇ?